ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದು ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ. ಈ ಕಸಾಯಿಖಾನೆಯನ್ನ ಮುಚ್ಚಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಬಜರಂಗ ದಳದಿಂದ ಈ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಜಾನುವಾರುಗಳನ್ನ ಇಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರೋದು. ಇದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು. ಆ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರಂತೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಜೊತೆಗೆ ಜಗಳ ಕೂಡ ಮಾಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ಜಗಳ, ಈ ಗಲಾಟೆ. ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಇಟ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲಯ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದು ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ. ಈ ಕಸಾಯಿಖಾನೆಯನ್ನ ಮುಚ್ಚಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಬಜರಂಗ ದಳದಿಂದ ಈ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಜಾನುವಾರುಗಳನ್ನ ಇಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರೋದು. ಇದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು. ಆ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರಂತೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಜೊತೆಗೆ ಜಗಳ ಕೂಡ ಮಾಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ಜಗಳ, ಈ ಗಲಾಟೆ. ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಇಟ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲಯ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದು ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ. ಈ ಕಸಾಯಿಖಾನೆಯನ್ನ ಮುಚ್ಚಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಬಜರಂಗ ದಳದಿಂದ ಈ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಜಾನುವಾರುಗಳನ್ನ ಇಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರೋದು. ಇದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು. ಆ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರಂತೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಜೊತೆಗೆ ಜಗಳ ಕೂಡ ಮಾಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ಜಗಳ, ಈ ಗಲಾಟೆ. ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಇಟ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲಯ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ.
ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದು ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ. ಈ ಕಸಾಯಿಖಾನೆಯನ್ನ ಮುಚ್ಚಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಬಜರಂಗ ದಳದಿಂದ ಈ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಜಾನುವಾರುಗಳನ್ನ ಇಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರೋದು. ಇದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು. ಆ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರಂತೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ ಅನ್ನುವಂತ ಆರೋಪ ಕೇಳಿಬಂದಿದೆ. ಜೊತೆಗೆ ಜಗಳ ಕೂಡ ಮಾಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ಜಗಳ, ಈ ಗಲಾಟೆ. ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಇಟ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ. ಧಾರವಾಡದಲ್ಲಿ ಅಕ್ರಮವಾಗಿ ಜಾನುವಾರು ಸಾಗಾಟ ಮಾಡ್ತಾ ಇದ್ದು ಧಾರವಾಡದ ಶಿವಾಜಿ ವೃತ್ತದ ಬಳಿ ಇರುವಂತಹ ಕಸಾಯಿಖಾನೆ. ಈ ಕಸಾಯಿಖಾನೆಯನ್ನ ಮುಚ್ಚಬೇಕು ಅನ್ನುವಂತ ಒತ್ತಾಯ ಈಗ ಕೇಳಿ ಬರ್ತಾ ಇದೆ. ಬಜರಂಗ ದಳದಿಂದ ಈ ಒತ್ತಾಯವನ್ನ ಮಾಡಲಾಗ್ತಾ ಇದೆ. ಅಕ್ರಮವಾಗಿ ಜಾನುವಾರುಗಳನ್ನ ಇಲ್ಲಿ ಸಾಗಾಟ ಮಾಡಲಾಗ್ತಾ ಇದೆ ಅನ್ನುವಂತ ಆರೋಪ ಈಗ ಕೇಳಿ ಬಂದಿರೋದು. ಇದೇ ವಿಚಾರವನ್ನ ಪ್ರಶ್ನೆ ಮಾಡಿದ್ದಾರೆ ಬಜರಂಗ ದಳ ಕಾರ್ಯಕರ್ತರು. ಆ ಕಾರ್ಯಕರ್ತರಿಗೆ ಧಮಕಿ ಹಾಕಿದ್ದಾರಂತೆ. ಕಸಾಯಿಖಾನೆಯಲ್ಲಿದ್ದಂತಹ ವ್ಯಕ್ತಿಗಳಿಂದ ಧಮಕಿ ಹಾಕಲಾಗಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಜೊತೆಗೆ ಜಗಳ ಕೂಡ ಮಾಡಿದ್ದಾರೆ. ಕೈ ಮಿಲಾಯಿಸುವ ಹಂತಕ್ಕೆ ಹೋಗಿದೆ ಈ ಜಗಳ, ಈ ಗಲಾಟೆ. ಘಟನಾ ಸ್ಥಳಕ್ಕೆ ಸದ್ಯಕ್ಕೆ ಪೊಲೀಸರು ಭೇಟಿ ನೀಡಿದ್ದಾರೆ, ಪರಿಶೀಲನೆಯನ್ನ ಕೂಡ ನಡೆಸಿದ್ದಾರೆ. ಗೋರಕ್ಷಣೆ ಸಲುವಾಗಿ ಸಾಕಷ್ಟು ನಮ್ಮ ಸಂಘಟನೆಗಳಾಗ್ಬೋದು, ಬಜರಂಗ ದಳದಿಂದ ಇಟ್ಕೊಂಡು ಸಾಕಷ್ಟು ಸಂಘಟನೆಗಳು ಗೋಹತ್ಯೆ ನಿಷೇಧದ ಪರವಾಗಿ ಸಾಕಷ್ಟು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಇಲ್ಲಿ ನಮ್ಮ ಇಲ್ಲಿ ವಧಾಲೆ ಇದೆ, ಅಲ್ಲಿ ಅನೇಕ ಗೋಗಳನ್ನ ತಂದು ಅವನ್ನ ಸರ್ಟಿಫೈ ಮಾಡ್ದಂಗೆನೆ ವಧೆಯನ್ನ ಮಾಡ್ತಾ ಇದ್ದಾರೆ, ಅವನ್ನ ಕಡಿತಾರೆ ಅಂತ ಹೇಳಿ ಸಾಕಷ್ಟು ಕಂಪ್ಲೇಂಟ್ ಗಳನ್ನ ಬಂದದ ಹಿನ್ನೆಲೆಯಾಗಿ ಇದಕ್ಕಿಂತ ಮುಂಚೆನೂ ಒಂದ್ಸಾರಿ ಕಂಪ್ಲೇಂಟ್ ಗಳಾಗಿತ್ತು. ಅವಾಗೆಲ್ಲ ನಮ್ಮ ಕಾರ್ಪೊರೇಷನ್ ಅಧಿಕಾರಿಗಳು ಬಂದು ಸಾಕಷ್ಟು ಅನೇಕ ವಿಶ್ವಾಸದ ಮಾತುಗಳನ್ನ ಹೇಳಿ ಹೋಗಿದ್ರಂತ ಹೇಳಿ ನನ್ಗೆ ಈಗ ತಾನೇ ಬಂದ ಮೇಲೆ ಗೊತ್ತಾಯ್ತು. ಅದ್ರ ಬಗ್ಗೆ ಈಗ ನಾನು ಸಹ ಇಲ್ಲಿ ಆಕಳಗಳು ಬಂದಿದಾವೆ, ಅವುಗಳನ್ನೆಲ್ಲ ಇಲ್ಲಿ ಸ್ಲಾಟರ್ ಹೌಸ್ ಅಲ್ಲಿ ತಂದು ಹಾಕ್ತಾ ಇದಾರೆ ಅಂತ ಹೇಳಿದ ತಕ್ಷಣ ನಾನು ಇಮಿಡಿಯೇಟ್ ಆಗಿ ಬಂದೆ.